ಇಷ್ಟು ಚಿಕ್ಕ ಬಾಲಕನ ಹತ್ಯೆ ಮಾಡೋದನ್ನ ಕೆಲಸ ಅಂತೀಯ? ಬಹಳ ದೊಡ್ಡ ಅಪಹಾಸ್ಯ ಮಾಡಿದಾನೆ ಕಂಸ ಈ ದೈತ್ಯ ರಾಜ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷನ ಮುಂದೆ. ದೈತ್ಯರಿಗೆ ರಾಜ ನಾನು. ಶತ್ರುತ್ವ ಯಾವತ್ತಿದ್ರೂ ನನಗೆ ಸಮಾನವಾದವರ ಜೊತೆ. ಹೋಗು ಬಾಲಕ, ಆಟ ಆಡೋ ವಯಸ್ಸು ನಿಂದು. ನಿನ್ನ ಅಮ್ಮನ ಬಳಿ ಹೋಗು. ನಿನ್ನ ಜೊತೆ ನನ್ನ ಶತ್ರುತ್ವ ಇಲ್ಲ. ನನ್ ಜೊತೆ ಶತ್ರುತ್ವ ಇಲ್ದಿದ್ರೆ ಮತ್ಯಾಕ್ ನನ್ನ ಭಕ್ತರಿಗೆಲ್ಲ ಕಷ್ಟ ಕೊಡ್ತಿದ್ಯಾ ಹಿರಣ್ಯಕಶಿಪು? ಅರ್ಥಾತ್ ನೀನು ಹೇಳ್ತಿರೋದು ಆ ವೃಂದಾವನ ವಾಸಿಗಳು ನಿನ್ನ ಭಕ್ತರು ಅಂತಾನ? ನೀನು ಆ ವಿಷ್ಣುವಿನ ಪೂರ್ಣಾವತಾರ ಪರಮಾವತಾರಿನ? ನೀನ ನನ್ನ ಸೋದರಿ ಹೋಳಿಕಾಳ ಹತ್ಯೆ ಮಾಡಿದ್ದು? ಅಯ್ಯೋ ಹಾ ಮಹಾರಾಜ, ಇದೇ ಕೃಷ್ಣ ನಿಮ್ ತಂಗಿ ಹೋಳಿಕಾಳ ಹತ್ಯೆ ಮಾಡಿದ್ದು. ಇವನ್ ಜೊತೆ ಮಾತಾಡ್ತಾ ನಿಲ್ಬೇಡಿ. ಇವ್ನ್ ನೋಡೋಕೆ ಚಿಕ್ಕವನು, ಆದ್ರೆ ಗಾಯ ಮಾಡೋದು ಗಂಭೀರವಾಗಿ. ಈಗ ನೀವು ಸ್ವಲ್ಪ ತಡ ಮಾಡಿದ್ರು ಅಷ್ಟರಲ್ಲಿ ಎಷ್ಟು ದೊಡ್ಡ ಲೀಲೆ ರಚಿಸ್ತಾನೆ ಅಂದ್ರೆ ನೀವಿಬ್ರು ಸೇರ್ಕೊಂಡ್ರು ಹೊರಕ್ ಹೋಗಕ್ಕಾಗಲ್ಲ, ಗೊತ್ತಿದ್ಯಾ? ಬಾಲಕ, ಅಲ್ಲಿ ನೋಡು, ಅದು ಕಾಲಮೇಷ ಶಸ್ತ್ರ. ಅದನ್ನ ಅಖಂಡ ತಪಸ್ಸು ಮಾಡಿ ಪಡ್ಕೊಂಡಿದ್ದೀನಿ ನಾನು. ಈಗ ಈ ಕಾಲಮೇಷ ಶಸ್ತ್ರ ನಿನ್ನ ಭಕ್ತರ ಅಂತ್ಯ ಮಾಡುತ್ತೆ ಮತ್ತು ನಿನ್ನ ಲೀಲೆಗಳನ್ನು. ಇದ್ರ ಅವಶ್ಯಕತೆನೇ ಬರೋದಿಲ್ಲ ಹಿರಣ್ಯಕಶಿಪು. ಅದಕ್ಕಾಗಿ ನಾನು ನಿನ್ನ ಮುಂದೆ ಬಂದಿರೋದು. ಹೌದಾ? ಈಗ ನೀನು ತಡಿತೀಯಾ ಈ ಕಾಲಮೇಷ ಶಸ್ತ್ರನ? ಈಗ ನನ್ನ ಭಕ್ತರ ರಕ್ಷಣೆಗಾಗಿ ನಾನು ಈ ಶಸ್ತ್ರನ ತಡೆಯೋದು ಅನಿವಾರ್ಯ. ಹೇಗೆ ತಡಿತೀಯ ಬಾಲಕ? ಈ ಪುಟ್ಟ ಪುಟ್ಟ ಕೈಗಳಿಂದ. ಕೇಳಿದ್ಯಾ ಹಿರಣ್ಯಾಕ್ಷ? ಈ ಪುಟ್ಟ ಪರಮಾವತಾರಿ ಶ್ರೀಕೃಷ್ಣ ತಡಿತಾನಂತೆ ನಮ್ಮನ್ನ. ಹೋಗು, ನಾವು ನಿನಗೆ ಒಂದು ಅವಕಾಶ ಕೊಡ್ತೀವಿ. ಆಮೇಲೆ ನಮ್ಮ ಈ ನಗುನ ನೋಡಿ ನೀನು ಭಯ ಪಡಬೇಡ. ಒಮ್ಮೆ ನಮ್ಮನ್ನ ತಡೆಯೋ ಪ್ರಯತ್ನ ಮಾಡಿ ನೋಡು ಬಾಲಕ. ಪ್ರಯತ್ನ ಮಾಡು ಬಾಲಕ, ಮಾಡು. ಅಮ್ಮ ಹೇಳ್ತಾಳೆ, ಒಮ್ಮೆ ಅವಕಾಶ ನಮ್ದೇ ಇದ್ರಿ ನಾವು ಅದನ್ನ ಬಿಡ್ಲೇಬಾರ್ದು. ಅಯ್ಯಯ್ಯೋ, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ಗೊತ್ತಾ, ಇವನು ಸಾಧಾರಣ ಬಾಲಕ ಅಲ್ಲ. ಆದ್ರೆ ಏನ್ ಮಾಡೋದು, ನಿಮ್ ತಪ್ಪೇನು ಇಲ್ಲ ಬಿಡಿ. ಎಲ್ಲಿ ತನಕ ಸ್ವತಃ ಅನುಭವ ಸಿಗಲ್ವೋ ಅಲ್ಲಿ ತನಕ ವಿಶ್ವಾಸ ಬರೋದಿಲ್ಲ ನನಗೆ. ಕಂದ, ಗೊಲ್ಲ ಕಂದ, ಗೊಲ್ಲ, ಕೃಷ್ಣ, ಗೊಲ್ಲ. ಪ್ರಣಾಮ ಗುರುದೇವ. ಪ್ರಣಾಮ ಗುರುದೇವ. ಗುರುದೇವ, ನಾವು ಆಶ್ರಮದ ಕಡೆಗೆ ಬರ್ತಿದ್ವಿ. ನೀವು ಕಂದನ್ ನೋಡಿದ್ರ? ಅವನು ವೃಂದಾವನದಲ್ಲಿ ಎಲ್ಲೂ ಕಾಣ್ತಿಲ್ಲ. ನಿಮ್ಗೆ ಗೊತ್ತಾ ಕೃಷ್ಣ ಎಲ್ಲಿ ಅಂತ? ನಂದರಾಣಿ, ಕೃಷ್ಣನ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅವನೇ ಸ್ವತಃ ಬರುತ್ತಾನೆ. ಚಿಂತೆ ಹೇಗ್ ಮಾಡದೇ ಇರ್ಲಿ ಗುರುದೇವ. ಸಂಕಟ ಎಲ್ಲ ಕಡೆ ಹೆಚ್ಚಾಗ್ತಿದೆ, ಆದ್ರೆ ಕಂದ ಪತ್ತೆನೇ ಇಲ್ಲ. ಕೃಪೆ ತೋರಿಸಿ ಅವನು ಎಲ್ಲಿದ್ದಾನೆ ಅಂತ ಹೇಳಿ. ನಂದರಾಣಿ, ಶಾಂತವಾಗಿರಿ. ನಿಮಗೂ ತಿಳಿದಿದೆ ವೃಂದಾವನದ ಮೇಲೆ ಎಷ್ಟು ಸಂಕಟಗಳು ಬಂದವೋ ಅವುಗಳಿಂದ ಕೃಷ್ಣನೇ ನಮ್ಮೆಲ್ಲರ ರಕ್ಷಣೆ ಮಾಡಿದ್ದಾನೆ. ಗುರುದೇವ, ನನಗೆ ಕೇವಲ ಇಷ್ಟನ್ನು ಹೇಳಿ, ನನ್ ಕಂದ ಎಲ್ಲಿದ್ದಾನೆ? ಹಾ ಗುರುದೇವ, ಇಲ್ಲಿ ತನಕ
ಚಿಕ್ಕವನ್ ಇಲ್ಲೇ ಇದ್ದ. ಇದ್ದಕ್ಕಿದ್ದಾಗೆ ನನ್ಗೂ ಹೇಳ್ದೆ ಎಲ್ಲೋ ಹೋಗಿದ್ದಾನೆ. ಕೃಷ್ಣ ಮಥುರೆಗೆ ಹೋಗಿದ್ದಾನೆ. ಮಥುರೆ ಮಥುರೆ ಮಥುರೆ. ಆನಂದರಾಣಿ ಹೋಳಿಕಾಳ ಅಂತ್ಯದ ನಂತರ ಅವಳ ಇಬ್ಬರು ಸೋದರರಾದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರನ್ನು ತಡೆಯಲು ಹೋಗಿದ್ದಾನೆ. ಅವರಿಗೆ ತಿಳಿಸಲು ಹೋಗಿದ್ದಾನೆ, ಹಾಗೆ ಬರಲಿರುವ ಸಂಕಟವನ್ನು ತಡೆಯಲೆಂದು. ಇದೇನ್ ಹೇಳ್ತಿದ್ದೀರಾ ಗುರುದೇವ? ನನ್ ಕಂದ ಕಂಸನ್ ನಗರದಲ್ಲಿ ನೀವ್ ಯಾಕೆ ಅವನನ್ನ ತಡಿಲಿಲ್ಲ ಗುರುದೇವ? ಅವನು ತನ್ನಮ್ಮನ್ನ ಮರಳ್ ಮಾಡ್ತಾನೆ. ಹಾಗಂತ ಅವನು ದೊಡ್ಡ ದೊಡ್ಡ ಅಸುರರಿಗೂ ಅರ್ಥ ಮಾಡ್ಸೋಕ್ಕಾಗಲ್ಲ. ನಾನ್ ನನ್ ಕಂದನ ಹತ್ರ ಹೋಗ್ಲೇಬೇಕು. ನಾನು ನಿಮ್ ಜೊತೆ ಬರ್ತೀನಿ. ಯಾಕಂದ್ರೆ ಗೊಲ್ಲ ಕೇವಲ ನನ್ ಮಾತೆ ಕೇಳಿಸ್ಕೊತಾನೆ. ಚಿಕ್ಕಮ್ಮ, ನಾನು ಬರ್ತೀನಿ ನಿಮ್ ಜೊತೆ. ಯಾಕಂದ್ರೆ ಆ ರಾಕ್ಷಸರನ್ನ ತಡಿಯೋಕೆ ನನ್ ಗದೆಗ್ ಮಾತ್ರ ಸಾಧ್ಯ. ಹಾ, ಬನ್ನಿ, ಬೇಗ ಬನ್ನಿ. ನಂದರಾಣಿ, ನಾನು ನಿಮಗೆ ಹೇಗೆ ತಿಳಿಸಲಿ? ನಿಮ್ಮ ಪುತ್ರ ಯಾರೋ ಸಾಧಾರಣ ಬಾಲಕ ಅಲ್ಲ. ಬದಲಿಗೆ ಅವನು ಸ್ವಯಂ ಪರಮಾವತಾರಿ ಶ್ರೀಕೃಷ್ಣ. ಇನ್ನು ನೀನು ಜೀವಂತ ಉಳಿಯಲ್ಲ. ಬಹಳ ಶಕ್ತಿ ಇದೆ ಅಲ್ವಾ ನಿನಗೆ? ಈಗ ಮಾಡ್ತೀವಿ ನಿನ್ನ ವಧೆ. ಅಯ್ಯೋ ಹಿರಣ್ಯಕಶಿಪು, ಅಲ್ಲಿ ಇಲ್ಲಿ ಏನ್ ನೋಡ್ತಿದ್ಯಾ? ನಾನು ಇಲ್ಲೇ ಇದ್ದೀನಿ. ಬನ್ನಿ ಬನ್ನಿ, ಹಿಡೀರಿ ನನ್ನನ್ನ. ನೀನ್ ಅದೆಷ್ಟೇ ಮಾಯ ಆದ್ರೂ ನಮ್ಮಿಬ್ಬರಿಂದ ಪಾರಾಗೋದಕ್ಕಾಗೋದಿಲ್ಲ. ಅಯ್ಯೋ ಅಯ್ಯೋ, ಎಲ್ಲೆಲ್ಲ ಹುಡುಕ್ತಿದಿರಲ್ಲ. ನಾನು ಇಲ್ಲೇ ವಿಶ್ರಾಂತಿ ಪಡ್ತಿದ್ದೀನಿ. ನೀವಿಬ್ರು ಅಂತೂ ವ್ಯರ್ಥವಾಗಿ ನನ್ನ ಹುಡುಕಿ ಪರಿಶ್ರಮ ಪಡ್ತಿದ್ದೀರಿ. ರಾಕ್ಷಸರ ರಾಜ ಹಿರಣ್ಯಕಶಿಪು, ಅಲ್ಲಿ ಇಲ್ಲಿ ನೋಡ್ಬೇಡಿ, ನಾನು ಇಲ್ಲೇ ಇದ್ದೀನಿ. ಬನ್ನಿ, ಹಿಡೀರಿ ನನ್ನ. ಹಿರಣ್ಯಕಶಿಪು, ನಾನು ಇಲ್ಲಿದ್ದೀನಿ. ಹೋದ? ಅಯ್ಯೋ ಮಹಾರಾಜ, ಕೃಷ್ಣನ್ ಮಹಾಲೀಲೆಯಲ್ಲಿ ನೀವಿಬ್ರು ಸಿಕ್ಬಿದ್ರಿ. ಇವನು ಜೀವನ ಪೂರ್ತಿ ನಿಮ್ಮನ್ನ ಹೀಗೆ ಆಡಿಸ್ತಾ ಇರ್ತಾನೆ, ಆದ್ರೆ ಕೈಗೆ ಸಿಗೋದಿಲ್ಲ. ನನಗ್ ಗೊತ್ತಿದೆ, ಕೇಳಿ. ನಿಮಗ್ ಗೊತ್ತಾಗಲ್ವಾ? ಅವನ್ನ ಖಡ್ಗದಿಂದ ಕೊಲ್ಲಕ್ಕೆ ಎಲ್ಲ ಆಗುತ್ತೆ. ನಿಮ್ ಮುಂದೆ ಕಾಲಮೇಷ ತೇಲಾಡ್ತಿದೆ, ಅದನ್ನ ಹಿಡೀರಿ. ಯೋಚನೆ ಮಾಡಕ್ ಏನಿದೆ? ತಗೊಳ್ಳಿ ಮತ್ ಸಾಯಿಸಿ ಅವನನ್ನ. ಪ್ರತೀಕ್ಷೆ ಯಾಕೆ ಮಾಡ್ತಿದ್ದೀರಿ? ಕಳ್ಸಿ ಕಾಲಮೇಷನ. ಹಿರಣ್ಯಕಶಿಪು, ಬಹಳ ನೋಡಾಯ್ತು ನಿನ್ನ ಲೀಲೆನ ಲೀಲಾಧಾರಿ. ಈಗ ಸಮಯ ಬಂದಿದೆ ನಿನ್ನ ಅಂತ್ಯ ಕಾಣಿಸೋಕೆ. ಕಾಲಮೇಷ ಶಸ್ತ್ರದ ಪ್ರಯೋಗ ಮಾಡೋಕೆ
ಗೊಲ್ಲ ಕೃಷ್ಣ, ನಾವು ಕಂದನ ಹತ್ರ ಬೇಗ ಹೋಗ್ಬೇಕು. ಈ ದಾರಿಯಲ್ಲಿ ಹೋಗೋಣ. ಇದು ನೇರ ಮಥುರೆಗೆ ಹೋಗುತ್ತೆ. ನಡೀರಿ. ಬನ್ನಿ. ನಾರಾಯಣ ನಾರಾಯಣ, ಇದೇನು ಅನರ್ಥವಾಗುತ್ತಿದೆ ಪ್ರಭು? ಮಾತೆ ಯಶೋದೆ ಸ್ವತಃ ಸಂಪೂರ್ಣ ಬೃಂದಾವನವಾಸಿಗಳ ಜೊತೆಗೆ ಕಂಸನ ಬಳಿಗೆ ಹೋಗುತ್ತಿದ್ದಾಳೆ. ಒಮ್ಮೆ ಇವರೆಲ್ಲ ಹಿರಣ್ಯಕಶಿಪುವಿನ ಮುಂದೆ ಬಂದರೆ ಯಾರು ಜೀವಂತವಾಗಿರಲಾರರು ಪ್ರಭು. ನೀವೇ ಅವರನ್ನು ತಡೆಯಬೇಕು. ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ದೇವರ್ಷಿ, ಯಶೋದೆ ಕೃಷ್ಣನ ಮಾತೆ, ಅವಳ ಮಮತೆಯನ್ನು ನಾನು ತಡೆಯಲು ಹೇಗೆ ಸಾಧ್ಯ? ನಾರಾಯಣ ನಾರಾಯಣ, ಮತ್ತಿವರನ್ನು ಯಾರು ತಡೆಯುತ್ತಾರೆ ಪ್ರಭು? ದೇವರ್ಷಿ, ಮಾತೆಯನ್ನು ಕೇವಲ ಅವಳ ಕಂದನ ಪ್ರೇಮವೇ ತಡೆಯಬಹುದು. ಅಮ್ಮ, ಅಣ್ಣ, ರಾಧೆ, ಇದು ಕೃಷ್ಣನ್ನೇ ಧ್ವನಿ. ಕಂದ, ಕಂದ. ಗೊಲ್ಲ, ನೀನ್ ಎಲ್ಲಿದ್ಯಾ ಗೊಲ್ಲ? ಕೃಷ್ಣ, ಎಲ್ಲಿದ್ಯಾ ನೀನು? ಯಾರಿಗೂ ಏನು ಹೇಳ್ದೆ ಹೋಗಿದ್ಯಾ? ಈಗಾದ್ರೂ ಎದ್ರಿಗ್ ಬಾ. ಕಂದ, ಇನ್ನೀ ಕಣ್ಣ ಮುಚ್ಚಾಲೆ ಆಟ ಸಾಕು. ನೋಡು, ಅಮ್ಮ ನಿನ್ನ ಕರೀತಿದ್ದಾಳೆ. ಕಂದ. ಅಮ್ಮ, ಕಂದ, ನಾನಂತೂ ಇಲ್ಲೇ ಇದ್ದೆ. ನೀವು ನನ್ನ ಎಲ್ಲಿ ಹುಡುಕ್ತಿದ್ರಿ? ರಾಧೆ, ನೀನ್ ನನ್ನ ಎಲ್ಲಿ ಹುಡುಕ್ತಿದ್ಯಾ? ನಾನಂತೂ ನಿನ್ ಜೊತೆಗೆ ಇದ್ದೆ. ನೀನ್ ಮಾತ್ರ ನನ್ನ ಎಲ್ಲೆಲ್ಲ ಹುಡುಕ್ತಿದ್ಯಾ? ಅಣ್ಣ, ನಾನ್ ಸದಾ ನಿನ್ ಜೊತೆಗೆ ಇರ್ತೀನಿ. ನೀನಿಲ್ದೆ ನಾನು ಯಾರಾದ್ರೂ ರಾಕ್ಷಸನ್ನ ಎದುರಿಸೋಕೆ ಹೋಗೋದನ್ನ ಯೋಚಿಸೋದು ಇಲ್ಲ. ಹಾ, ಅದೇನೋ ನಿಜ ಕೃಷ್ಣ. ಎಲ್ಲ ಕಡೆನೂ ಕೃಷ್ಣ. ಇದು ಹೇಗ್ ಸಾಧ್ಯ? ಕಂದ, ನೀನ್ ಕೇವಲ ನನ್ನ ಮಗ, ಆದ್ರೆ ನೀನು ಇವರೆಲ್ಲರ ಜೊತೆ ಹೇಗಿದ್ಯಾ? ಇಲ್ಲ ಇಲ್ಲ, ಇದು ಖಂಡಿತ ಕಂಸನ್ ಯಾವ್ದೋ ಮಾಯೇನೆ. ಇವ್ ನನ್ ಕಂದ ಅಲ್ಲ. ಯುಗಗಳಿಂದ ಪ್ರತೀಕ್ಷೆ ಮಾಡ್ತಿದ್ದೀವಿ ವಿಷ್ಣು. ಅಂದುಕೊಂಡಿದ್ವಿ ಯಾವ ರೂಪದಲ್ಲಿ ನೀನು ನಮ್ಮ ವಧೆ ಮಾಡಿದ್ಯೋ ಅದೇ ರೂಪದಲ್ಲಿ ನಿನ್ನ ಅಂತ್ಯ ಆಗುತ್ತೆ ಅಂತ. ಅದೇ ನರಸಿಂಹಾವತಾರದಲ್ಲಿ. ಆದ್ರೆ ಇವತ್ತು ಹೀಗೆ ಹೊಸ ರೂಪದಲ್ಲಿ ನೀನು ನಮ್ಮ ಎದುರಲ್ಲಿದ್ಯಾ. ಈಗ ಇದೇ ಅವತಾರದಲ್ಲಾಗತ್ತೆ ನಿನ್ನ ಅಂತ್ಯ. ನಾರಾಯಣ ನಾರಾಯಣ ಪ್ರಭು, ಈ ಕಾಲಮೇಷ ಶಸ್ತ್ರ ಎಂಥ ಶಸ್ತ್ರವೆಂದರೆ ಯಾರ ಮೇಲೆ ಪ್ರಯೋಗಿಸಿದರೂ ಅವರ ಮೃತ್ಯು ನಿಶ್ಚಿತ. ಒಮ್ಮೆ ಇಂದು ಕೃಷ್ಣನ ಮೇಲಾದರೆ ಆಗ ಅವನ ಅಂತ್ಯವೂ ಆಗುವುದು ಪ್ರಭು. ನೀವೇ ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಹಾ ದೇವರ್ಷಿ, ನೀವು ಸತ್ಯ ಹೇಳಿದಿರಿ. ಕಾಲಮೇಷ ಶಸ್ತ್ರದಿಂದ ಅಂತ್ಯ ನಿಶ್ಚಿತವೇ. ಮತ್ತದು ಕೃಷ್ಣನದಾಗಲಿ ಅಥವಾ ಇನ್ಯಾರದೋ. ಏಕೆಂದರೆ ಈ ಶಸ್ತ್ರ ಅಂತ್ಯವನ್ನು ಮಾಡದೆ ಶಾಂತವಾಗದು. ಇದೇ ಈ ಶಸ್ತ್ರದ ವಿಶೇಷತೆ ಮತ್ತು ಇದೇ ಈ ಶಸ್ತ್ರದ ಶಕ್ತಿ. ನಾನ್ ಕಂಸನ್ ಮಾಯಲ್ ಸಿಕ್ಬಾರ್ದು. ನನ್ ಕಂದ ಮಥುರೆಯಲ್ಲಿದ್ದಾನೆ. ನಡೀರಿ ಎಲ್ರು, ಎಲ್ಲ ಮಥುರೆಗೆ ಹೋಗೋಣ. ಇಲ್ಲ ಅಮ್ಮ, ಇದು ಕಂಸನ ಮಾಯೆ ಅಲ್ಲ, ಬದ್ಲಿಗೆ ನನ್ನ ಸತ್ಯ. ಇದು ಈ ಜಗತ್ತು ನನ್ನ ಮಾಯೆ ವಿಸ್ತಾರದ ಜೊತೆ ಸೇರ್ಕೊಂಡಿದ್ದೆ. ಇಲ್ಲ ಇಲ್ಲ ಕಂದ, ನೀನಿದೇನ್ ಹೇಳ್ತಿದ್ಯಾ? ನೀನ್ ಕೇವಲ ನನ್ ಕಂದ. ನೀನ್ ಇವ್ರೆಲ್ರಿಗೂ ಹೇಗ್ ಸೇರೋಕಾಗತ್ತೆ? ಸತ್ಯಯುಗದಿಂದ ಇಲ್ಲಿ ತನಕ ನಮ್ಮ ಅಸುರರ ಅಂತ್ಯ ಮಾಡ್ತಾ ಬಂದೆ. ಇವತ್ತು ಮೊದಲನೇ ಸಾರಿ ನಿನ್ನ ಅಂತ್ಯ ಆಗತ್ತೆ ವಿಷ್ಣು. ವಿಷ್ಣು, ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ನಾರಾಯಣ ನಾರಾಯಣ ಪ್ರಭು, ಈ ಕಂಸ ಕೃಷ್ಣನೊಳಗೆ ಹೇಗಿದ್ದಾನೆ? ಇದು ಅನರ್ಥವಾಯಿತು ಪ್ರಭು. ದೇವರ್ಷಿ, ನೀವು ಮರೆತಿರೇನು? ಇದು ಕಂಸನ ಅದೇ ಅಂಶ. ಇದನ್ನು ಸ್ವತಃ ಕಂಸನ ಏಕಾಂಗಳ ಮೂಲಕ ಕೃಷ್ಣನೊಳಗೆ ಸ್ಥಾಪನೆ ಮಾಡಿದ್ದ. ಮತ್ತು ಇಂದು ಸ್ವತಃ ಕಂಸ ತನ್ನದೇ ಆ ಅಂಶದ ಅಂತ್ಯಕ್ಕೆ ಕಾರಣನಾಗುತ್ತಿದ್ದಾನೆ. ನಾರಾಯಣ ನಾರಾಯಣ ಪ್ರಭು, ನಿಮ್ಮ ಲೀಲೆ ಅಪಾರವಾದದ್ದು. ಇದು ಹೇಗೆ ಸಾಧ್ಯ? ಕಾಲಮೇಷದ ಪ್ರಹಾರ ವ್ಯರ್ಥ ಆಗೋಕ್ ಹೇಗೆ ಸಾಧ್ಯ? ಇಲ್ಲ ಹಿರಣ್ಯಕಶಿಪು, ನಿನ್ನ ಕಾಲಮೇಷ ಶಸ್ತ್ರ ವ್ಯರ್ಥ ಆಗಿಲ್ಲ. ನೀನು ಯಾರ ಮಾತನ್ನ ಕೇಳಿ ಅದನ್ನ ಪ್ರಯೋಗಿಸಿದ್ಯೋ ಅವನ ಅಂತ್ಯ ಆಗಿದೆ. ನಾರಾಯಣ ನಾರಾಯಣ ಪ್ರಭು, ಇದೆಂತಹ ಲೀಲೆಯಲ್ಲಿ ನೀವೆಲ್ಲರನ್ನು ಬಂಧಿಸಿದ್ದೀರಿ? ಇದರಿಂದ ಕೃಷ್ಣ ಇಲ್ಲದ ದುಃಖ ಯಾರಿಗೂ ಅರಿವಾಗುವುದಿಲ್ಲ. ನಾವು ಧನ್ಯರು ಪ್ರಭು, ನಾವು ಧನ್ಯರು. ಪರಮಾವತಾರಿ, ಇನ್ನು ನೀನಿಲ್ಲಿಂದ ಜೀವಂತವಾಗಿ ಹೋಗೋಕ್ಕಾಗಲ್ಲ. ಹಾ, ನನಗೆ ಗೊತ್ತಿದೆ. ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು, ನಿನ್ನ ಎದುರಿಗೆ. ಈಗ ನೀನ್ ನನ್ನ ಅಂತ್ಯ ಮಾಡ್ಬೋದು, ಮತ್ತೆ ಯಾವ ಅಪಾಯನೂ ಮಾಡಬಾರ್ದು ನನ್ನ ವೃಂದಾವನವಾಸಿಗಳ ಜೀವಕ್ಕೆ. ನನಗೆ ದುಃಖ ಇದೆ. ನಾನು ನಿಮ್ಮ ಸಹೋದರಿ ಹೋಲಿಕಳ ಅಂತ್ಯ ಮಾಡಬೇಕಾಯ್ತು. ಅಲ್ದೆ ನನಗೆ ಇದು ಗೊತ್ತಿದೆ, ನಾನು ನಿಮ್ಮಿಬ್ರಿಂದ ಪಾರಾಗೋಕ್ಕಾಗಲ್ಲ. ನೀವಿಬ್ರು ನನ್ನನ್ನ ಸಾಯಿಸೇ ಬಿಡ್ತೀರಾ? ಒಳ್ಳೇದಾಯ್ತು, ನೀನು ನಮ್ಮ ಶಕ್ತಿಗಳನ್ನ ಒಪ್ಕೊಂಡಿದ್ದು. ಹಾ, ಆದ್ರೆ ಒಂದ್ ಸಮಸ್ಯೆ ಇದೆ. ಇನ್ಯಾವ ಸಮಸ್ಯೆ ಉಳ್ಕೊಂಡಿದೆ? ಅದು ನೀವಿಬ್ರು ಸೇರ್ಕೊಂಡು ನನ್ನನ್ನ ಸಾಯಿಸಿದ್ರಿ ನನ್ನ ಅಂತ್ಯ ಮಾಡಕ್ಕಾಗಲ್ಲ. ನೀನಿದೇನ್ ಹೇಳ್ತಿದ್ಯಾ? ಒಮ್ಮೆ ನಿಮ್ಮಿಬ್ರಿಗೆ ನನ್ ಮೇಲೆ ವಿಶ್ವಾಸ ಇಲ್ದಿದ್ರೆ ನೀವಿಬ್ರು ಬಂದು ಪ್ರಯತ್ನ ಮಾಡ್ಬೋದು. ಆದ್ರೆ ಯಾವಾಗ ನೀವಿಬ್ರು ಒಟ್ಟಿಗೆ ಸೇರಿ ನನ್ನ ಅಂತ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ನಾನಾಗ ದಶಾವತಾರ ರೂಪ ಧಾರಣೆ ಮಾಡ್ತೀನಿ. ಮತ್ತೆ ನೀವು ನನ್ನ 10 ಅವತಾರಗಳನ್ನ ಅಂತ್ಯ ಮಾಡಬೇಕಾಗುತ್ತೆ. ಅದಂತೂ ಸಾಧ್ಯನೇ ಇಲ್ಲ. ಆದ್ರೆ ಒಮ್ಮೆ ನಿಮ್ಮಿಬ್ರಲ್ಲಿ ಕೇವಲ ಒಬ್ರು ನನ್ನ ಅಂತ್ಯ ಮಾಡಿದ್ರಿ, ಅವರು ಕೇವಲ ನನ್ನ ಕೃಷ್ಣ ಅವತಾರದ ಅಂತ್ಯ ಮಾತ್ರ ಮಾಡಬೇಕು. ನಿನ್ನ ಈ ರಹಸ್ಯನ ನಮಗೆ ಯಾಕೆ ಹೇಳ್ತಿದ್ಯಾ ಪರಮಾವತಾರಿ? ಯಾಕಂದ್ರೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಮತ್ತೆ ವ್ಯರ್ಥವಾಗಿ ನಿಮ್ ಜೊತೆ ಹೋರಾಡಿ ನನ್ನ ಅಂತ್ಯದ ಸಮಯ ಹೆಚ್ಚು ಮಾಡ್ಕೊಳ್ಳಲ್ಲ. ಹಾಗಾಗಿ ನಿಮ್ಗೆ ವಚನ ಕೊಡ್ತೀನಿ, ಈಗ ನನ್ನ ಅಂತ್ಯ ಯಾರು ಮಾಡ್ತಾರೋ ಈ ಜಗತ್ನಲ್ಲಿ ಅವ್ರಾಗ್ತಾರೆ. ಅವರೇ 3 ಲೋಕಕ್ಕೂ ಅಧಿಪತಿ ಆಗ್ತಾರೆ. ಈಗ ನಿರ್ಣಯ ನಿಮ್ದೆ. ನಿಮ್ಮಿಬ್ರಲ್ಲಿ ಯಾರು ಮಾಡ್ತಾರೋ ನನ್ನ ಅಂತ್ಯನ? ಅಗ್ರಜ ಅಥವಾ ಅನುಜ? ಯಾರು ನೀಡ್ತಾರೆ ನನ್ಗೆ ಮೃತ್ಯುನ? ಯಾರಾಗ್ತಾರೆ ಅಮರ? ಯಾರಾಗ್ತಾರೆ 3 ಲೋಕಕ್ಕೂ ಅಧಿಪತಿ? ಏನ್ ಹೇಳಬೇಕು ಅಂತ ಇದ್ಯಾ ನೀನು? ಪ್ರಶ್ನೆ ಕೇಳ್ತಾ ನೀವಿಬ್ರು ಕೇವಲ ನಿಮ್ಮ ಅವಕಾಶ ಕಳ್ಕೊತಿದ್ದೀರಿ. ನಾನು ಎಲ್ಲ ಸ್ಪಷ್ಟವಾಗಿ ಹೇಳ್ದೆ. ನಿಮ್ಮಿಬ್ರಲ್ಲಿ ಯಾರು ನನ್ನ ಅಂತ್ಯ ಮಾಡ್ತಾರೋ, ಯಾರು 3 ಲೋಕದ ಅಧಿಪತಿ ಆಗ್ಬೇಕು, ಮತ್ಯಾರಿಗೆ ಅಮರ ಆಗ್ಬೇಕು, ಅವರು ನಿಮ್ಮ ಶಸ್ತ್ರ ತಗೊಳ್ಳಿ, ಮುಂದೆ ಬನ್ನಿ, ಮತ್ತೆ ನನ್ನ ಅಂತ್ಯ ಮಾಡಿ. ವಂಚಕ, ಇನ್ನು ನಾವು ನಿನ್ನ ಮಾತಿಗೆ ಮರಳಾಗೋದಿಲ್ಲ. ಮೊದಲೇ ನೀನು ನಮ್ಮನ್ನ ನಿನ್ನ ಮಾಯೆಲೆ ಸಿಕ್ಕಿಸಿದ್ದೀಯಾ. ಆಗ್ಲಿ, ನಿಮ್ಮ ಇಚ್ಛೆ, ನಿಮ್ಮ ನಿರ್ಣಯ. ನಾನು ಹೊರಟೆ. ಆದ್ರೆ ಹಾ, ಒಂದ್ಸರಿ ಪುನಃ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಹತ್ರ ಕಾಲಮೇಷ ಶಸ್ತ್ರ ಇತ್ತು, ನೀನದ್ರ ಪ್ರಯೋಗ ಮಾಡಾಯ್ತು. ಆದ್ರೆ ಇನ್ನು ದೊಡ್ಡ ಮಹಾಸ್ತ್ರ ಇದ್ರಿ ಈ ರಾಕ್ಷಸರ ಹತ್ರ, ಅದ್ರ ಉಪಯೋಗನೂ ಮಾಡಿ ನೋಡ್ಬಿಡಿ. ಆದ್ರೆ ನೆನ್ಪಿರ್ಲಿ, ಈ ಸಾರಿ ತಪ್ಪಿದ್ರೆ ಮತ್ತೆ ಇನ್ನೊಮ್ಮೆ ಅವಕಾಶ ಸಿಗೋದಿಲ್ಲ.
ನೀನು ಕಂಸಂಗೆ ಕೊಟ್ಟ ವಚನನು ಪೂರ್ತಿ ಆಗಲ್ಲ ಅಥವಾ ಅಂತ್ಯನೂ ಮಾಡಕ್ಕಾಗಲ್ಲ ನನ್ನನ್ನ. ಅಂದ್ರೆ ಯಶೋದೆ ನಂದನ ಕೃಷ್ಣಂದು 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 ಕೃಷ್ಣಂದು. ನಾರಾಯಣ ನಾರಾಯಣ, ಇದಂತೂ ಪರಮಸತ್ಯ ಪ್ರಭು. ಪರಮಾವತಾರಿ ಶ್ರೀಕೃಷ್ಣನನ್ನು ಈ ಜಗತ್ತಿನಲ್ಲಿ ಯಾರೂ ಅಂತ್ಯ ಮಾಡಲಾಗದು. ಆದರೂ ಅವನು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿಗೆ ಈ ಅವಕಾಶ ನೀಡುತ್ತಿದ್ದಾನೆ. ಇದರ ಹಿಂದೆ ಪರಮಾವತಾರಿ ಶ್ರೀಕೃಷ್ಣನ ಉದ್ದೇಶವೇನಿದೆ ಪ್ರಭು? ದೇವರ್ಷಿ, ನೀವು ಮರೆತಿದ್ದೀರಿ. ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ನನ್ನ ಪರಮ ಭಕ್ತರು. ನಾರಾಯಣ ನಾರಾಯಣ, ಇದು ಹೇಗೆ ಸಾಧ್ಯವಿದೆ ಪ್ರಭು? ಹಿರಣ್ಯಾಕ್ಷ ಹಿರಣ್ಯಕಶಿಪು ನಿಮ್ಮ ಭಕ್ತರೇ, ಆದರೆ ನಿಮ್ಮ ಭಕ್ತರು ಹೀಗೆ ಅಸುರ ರೂಪದಲ್ಲಿ ಜನ್ಮಿಸಿದ್ದಾರೆ ಪ್ರಭು. ಕೃಪೆ ಮಾಡಿ ಈ ಕಥೆಯನ್ನು ನನಗೆ ವಿಸ್ತರಿಸಿ ಹೇಳಿ ಪ್ರಭು. ದೇವರ್ಷಿ, ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ನನ್ನ ಪರಮ ಭಕ್ತರು ಮತ್ತು ದ್ವಾರಪಾಲಕರಾಗಿದ್ದರು. ಅವರಿಬ್ಬರು ಸದಾಕಾಲ ನನ್ನ ಭಕ್ತಿಯಲ್ಲಿ ವಿಲೀನರಾಗುತ್ತಿದ್ದರು. ಆದರೆ ಒಂದು ದಿನ ಸಂಪೂರ್ಣ ಲೋಕಗಳಿಂದ ವಿರಕ್ತರಾಗಿ ಚಿತ್ತ ಶಾಂತಿಗಾಗಿ ಸನದ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಈ 4 ಬಾಲ ಋಷಿಗಳು ನನ್ನ ಕ್ಷೀರಸಾಗರಕ್ಕೆ ಬಂದರು. ಆ ಸಮಯಕ್ಕೆ ವೈಕುಂಠದ ದ್ವಾರದಲ್ಲಿ ಜಯ ಮತ್ತು ವಿಜಯ ದ್ವಾರಪಾಲಕರಾಗಿ ಪಹರೆ ಕಾಯುತ್ತಿದ್ದರು. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ದ್ವಾರಪಾಲಕರೇ, ಬಾಗಿಲು ತೆಗೀರಿ, ನಾವು ಭಗವಂತ ವಿಷ್ಣು ನೋಡ್ಬೇಕು. ನಾವು 4 ಜನ ನಿಮ್ ಮುಂದೆ ನಿಂತಿದ್ದೀವಿ, ನೀವೆಲ್ಲ ಎಲ್ಲಿ ಕಳೆದೋಗಿದ್ದೀರಾ? ಕಣ್ಬಿಡಿ ದ್ವಾರಪಾಲಕರೇ. ಕ್ಷಮಿಸಿಬಿಡಿ ಋಷಿವರ್ಯ, ನಾವು ನಾರಾಯಣನ ಭಕ್ತಿಯಲ್ಲಿ ಲೀನರಾಗಿದ್ವಿ. ದ್ವಾರಪಾಲಕರೇ, ನೀವ್ ಹೇಳೋ ಭಕ್ತಿ ಅರ್ಥ ಇದಲ್ಲ. ನೀವು ನಿಮ್ ಕೆಲ್ಸನ ಮರಿಬಾರ್ದು. ನೀವು ದ್ವಾರಪಾಲಕರು, ನೀವೆಲ್ರೂ ಸೇವಕರಾಗಿ ಎಲ್ರೂ ಸೇವೆ ಮಾಡ್ಬೇಕು. ನಿಮ್ಮ ಸೇವೆಗೆ ಸಿದ್ಧರಾಗಿದ್ದೀವಿ ಋಷಿವರ್ಯ, ಆಜ್ಞೆ ಮಾಡಿ. ನಾವಿಲ್ಲಿ ಭಗವಂತ ವಿಷ್ಣು ನೋಡಕ್ ಬಂದಿದ್ದೀವಿ, ಬಾಗ್ಲು ತೆಗೀರಿ. ಕ್ಷಮಿಸಿ ಋಷಿವರ್ಯ, ಈ ಸಮಯದಲ್ಲಿ ಪ್ರಭು ಯೋಗ ನಿದ್ರೆಯಲ್ಲಿ ಮುಳುಗಿದ್ದಾರೆ. ಹಾಗಾಗಿ ಅವ್ರನ್ನ ಯಾರೂ ನೋಡಕ್ಕಾಗಲ್ಲ. ದ್ವಾರಪಾಲಕರೇ, ನಮ್ ಚಲನೆ ಎಲ್ಲೂ ನಿಲ್ಲೋದಿಲ್ಲ. ನೀವು ಭಗವಂತ ವಿಷ್ಣುವಿನ ಸೇವಕರು, ನೀವು ಅವ್ರ ರೀತಿಯಲ್ಲೇ ಸಮದರ್ಶಿ ಆಗಿರ್ಬೇಕು. ಹಾಗಾಗಿ ಕೊನೆ ಬಾರಿ ಕೇಳ್ತಿದ್ದೀನಿ, ಈ ದ್ವಾರ ತೆಗಿರಿ, ನಮ್ಮನ್ನ ಒಳಗೋಗೋಕ್ ಬಿಡಿ. ಕ್ಷಮೆ ಇರ್ಲಿ ಋಷಿವರ್ಯ, ಪ್ರಭುವಿನ ಅನುಮತಿ ಇಲ್ಲದೆ ನಾವು ನಿಮ್ಮನ್ನು ಒಳಗಡೆ ಕಳಿಸೋಕ್ಕಾಗೋದಿಲ್ಲ. ಭಗವಂತ ವಿಷ್ಣುವಿನ ಸಮೀಪದಲ್ಲೇ ಇದ್ರು ನಿಮ್ಗೆಲ್ಲ ಅಹಂಕಾರ ಬಂದಿದ್ಯಾ? ನಿಮ್ಮಂತ ಅಹಂಕಾರಿಗಳ ವಾಸ ವೈಕುಂಠದಲ್ಲಿ ಇರಬಾರದು. ನಾವು ನಿಮ್ಗೆ ಶಾಪ ಕೊಡ್ತೀವಿ. ನೀವು ಪಾಪಿ ಸ್ಥಳಕ್ಕೆ ಹೋಗಿ ನಿಮ್ಮ ಪಾಪದ ಫಲ ಅನುಭವಿಸಿ. ಇವತ್ತಿನಿಂದ ನೀವು ಭಕ್ತಿಯಿಂದ ದೂರ ಇರಬೇಕು ಮತ್ತೆ ಭೂಲೋಕದಲ್ಲಿ ವಾಸ ಮಾಡಬೇಕು. ಇದೇ ನಮ್ಮ ಶಾಪ. ಕ್ಷಮಿಸ್ಬಿಡಿ ಋಷಿವರ್ಯ, ಕ್ಷಮಿಸ್ಬಿಡಿ ಋಷಿವರ್ಯ, ಕ್ಷಮಿಸಿ ಋಷಿವರ್ಯ, ಕ್ಷಮಿಸಿ ಋಷಿವರ್ಯ. ದೇವರ್ಷಿ, ಸನಾತನ ಋಷಿಯು ಜಯ ವಿಜಯರಿಗೆ ಶಾಪ ನೀಡಿದರು. ಆದರೆ ತಮ್ಮ ದೃಷ್ಟಿಯಲ್ಲಿ ಜಯ ಮತ್ತು ವಿಜಯರು ನಿರಪರಾಧಿಗಳು. ಆದ್ದರಿಂದ ಅವರು ನನಗೆ ಶರಣಾಗಿ ಬಂದರು. ಪ್ರಣಾಮ ಪ್ರಭು. ಹೇ ನಾರಾಯಣ, ನಮ್ಮಿಂದ ಏನ್ ತಪ್ಪಾಗಿದೆ? ನಾವಂತೂ ನಿಮ್ಮ ಅನನ್ಯ ಭಕ್ತಿಯಲ್ಲಿ ಲೀನರಾಗಿದ್ವಿ. ಆದ್ರೆ ಋಷಿಗಳು ಕೋಪದಿಂದ ನಮ್ಗೆ ಶಾಪ ಕೊಟ್ಟಿದ್ದಾರೆ. ಜಯ ವಿಜಯ, ಭಕ್ತಿ ಮಾಡುವುದು ಅವಶ್ಯಕವೇ, ಆದರೆ ಭಕ್ತಿಗಿಂತ ಮೊದಲು ಕರ್ಮವಿದೆ. ನಿಮ್ಮಿಬ್ಬರಿಗೂ ಈ ವಿಷಯದ ಅಹಂಕಾರವಿತ್ತು. ನೀವಿಬ್ಬರು ನನ್ನ ಪರಮ ಭಕ್ತರೆಂದು, ನನ್ನ ದ್ವಾರಪಾಲರೆಂದು, ಮತ್ತು ಅಹಂಕಾರ ನಮ್ಮನ್ನು ಅಧರ್ಮದೆಡೆಗೆ ಎಳೆದೊಯ್ಯುತ್ತದೆ. ನೀವು ಋಷಿಗಣಕ್ಕೆ ಉಚಿತ ಸನ್ಮಾನ ನೀಡಬೇಕಾಗಿತ್ತು. ಇದೇ ನಿಮ್ಮ ಅಪರಾಧ. ಪ್ರಭು, ಋಷಿಗಣದ ಶಾಪ ಏನಾಗಲಿದೆ? ನಾವು ನೀವಿಲ್ಲದೆ ಈ ಅಸುರ ಜೀವನ ಹೇಗೆ ನಡೆಸೋದು? ಋಷಿಯ ಶಾಪ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನೀವಿಬ್ಬರು ಭೂಲೋಕಕ್ಕೆ ಹೋಗಿ ಜನ್ಮ ಖಂಡಿತ ಪಡೆಯಬೇಕು. ನಿಮ್ಮ ಅಹಂಕಾರದ ಫಲ ಅನುಭವಿಸಿದ ಮೇಲೆ ನೀವಿಬ್ಬರು ಪುನಃ ನನ್ನ ಬಳಿಗೆ ಮರಳಿ ಬರುವಿರಿ. ನನ್ನ ಬಳಿಗೆ ನೀವು ಮರಳಲು ನಿಮ್ಮ ಮುಂದೆ 2 ವಿಕಲ್ಪಗಳಿವೆ. ಮೊದಲು, ಒಮ್ಮೆ ನೀವಿಬ್ಬರು ಭೂಲೋಕದಲ್ಲಿ ನನ್ನ ಭಕ್ತರಾಗಿದ್ದರೆ
ಆಗ ನೀವಿಬ್ಬರು 7 ಜನ್ಮಗಳ ನಂತರ ಇಲ್ಲಿಗೆ ಮರಳುವಿರಿ. ಮತ್ತೊಂದು, ಒಮ್ಮೆ ನೀವು ಭೂಲೋಕದಲ್ಲಿ ನನ್ನ ಶತ್ರುಗಳಾದರೆ ನೀವಿಬ್ಬರು 3 ಜನ್ಮಗಳ ನಂತರ ಇಲ್ಲಿಗೆ ನನ್ನ ಬಳಿಗೆ ಮರಳುವಿರಿ. ಹೇ ಪ್ರಭು, ನಾವು 7 ಜನ್ಮಗಳವರೆಗೆ ನಿಮ್ಮಿಂದ ದೂರ ಹೇಗಿರೋಕ್ ಸಾಧ್ಯ? ಆದ್ರಿಂದ 3 ಜನ್ಮದ ತನಕ ನಾವು ನಿಮ್ಮ ವಿರೋಧಿಗಳಾಗಿರ್ತೀವಿ. ಹಾಗೆ ನಿಮ್ ಕೈಯಲ್ಲೇ ನಮ್ಮ ಉದ್ಧಾರ ಆಗ್ಲಿ ಪ್ರಭು. ಏವಮಸ್ತು, ಹಾಗೆಯೇ ಆಗಲಿ. ಇನ್ನು ನೀವಿಬ್ಬರು ಸತ್ಯಯುಗದಲ್ಲಿ ನಿಮ್ಮ ಮೊದಲನೆಯ ಜನ್ಮವಾಗಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ, ತ್ರೇತಾಯುಗದಲ್ಲಿ ನಿಮ್ಮ 2ನೆಯ ಜನ್ಮದಲ್ಲಿ ರಾವಣ ಮತ್ತು ಕುಂಭಕರ್ಣ, ಮತ್ತು ದ್ವಾಪರದಲ್ಲಿ 3ನೇ ಜನ್ಮವಾಗಿ ಶಿಶುಪಾಲ ಮತ್ತು ದಂತವಕ್ರರಾಗಿರಿ. ಮತ್ತು ಈ 3 ಜನ್ಮಗಳಲ್ಲಿ ನಾನೇ ನಿಮ್ಮ ಉದ್ಧಾರ ಮಾಡುತ್ತೇನೆ. ದೇವರ್ಷಿ, ಇಷ್ಟು ವರ್ಷಗಳಿಂದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ನನಗಾಗಿ ಅಲೆಯುತ್ತಿದ್ದಾರೆ. ಇದು ಕೃಷ್ಣನದೇ ಮಾಯೆಯಾಗಿದೆ. ಇವರ ಮನದಲ್ಲಿ ನನ್ನ ಮೇಲಿರುವ ಭಕ್ತಿ ಮತ್ತದರ ಪ್ರತಿಫಲವೇ ಇವರಿಬ್ಬರಿಗೂ ದೊರೆಯುತ್ತಿದೆ. ನನ್ನ ದ್ವಾರಪಾಲರಿಗೆ ಕೃಷ್ಣ ಮುಕ್ತಿಗೂ ಮೊದಲು ಇನ್ನೊಮ್ಮೆ ಸೇವೆ ಮಾಡುವ ಅವಕಾಶ ನೀಡುತ್ತಿದ್ದಾನೆ. ನಾರಾಯಣ ನಾರಾಯಣ, ನಿಮ್ಮ ಮಹಿಮೆ ಅಪಾರವಾದದ್ದು ಪ್ರಭು. ಅಣ್ಣ, ನಾನೀಗಲೇ ಇವನ್ನ ಅಂತ್ಯ ಮಾಡ್ತೀನಿ. ಹಿರಣ್ಯಾಕ್ಷ, ಜ್ಯೇಷ್ಠ ನಾನು. ಇವನ ಅಂತ್ಯ ನಾನೇ ಮಾಡ್ತೀನಿ. ಇಲ್ಲ ಅಣ್ಣ, ಹೋದ ಜನ್ಮದಲ್ಲಿ ವಿಷ್ಣು ಅವತಾರನ ಅಂತ್ಯ ಮಾಡೋ ಮೊದಲನೇ ಪ್ರಯತ್ನ ನಾನೇ ಮಾಡಿದ್ದೆ. ಹಾಗಾಗಿ ಅಮರ ಆಗೋದಕ್ಕೂ ಮೊದಲನೇ ಅವಕಾಶ ನನಗೆ ಸಿಗ್ಬೇಕು ಅಣ್ಣ. ಪರಸ್ಪರ ಹೋರಾಡೋ ಸಮಯ ಇದಲ್ಲ. ಇವನನ್ನ ಯಾರೇ ಕೊಂದರೂ ವಿಜಯ ದೈತ್ಯರದ್ದೇ ಆಗತ್ತೆ. ಹಾಗಾಗಿ ದೈತ್ಯರಾಜ ಆಗಿರೋದಕ್ಕೆ ಇದು ನನ್ನ ಕರ್ತವ್ಯ. 3 ಲೋಕಕ್ಕೂ ಸ್ವಾಮಿಯಾದ ನಂತರ ನಿನ್ನ ವಿವಾಹ ನಾನು ಭೂಮಿಯೊಂದಿಗೆ ಮಾಡಿಸ್ತೀನಿ. ವಚನ ಕೊಡ್ತೀನಿ. ಇಲ್ಲ ಅಣ್ಣ, ಮಹಾಬಲಶಾಲಿ ಯಾರು ಅನ್ನೋ ನಿರ್ಣಯ ಬಲದಿಂದಾನೇ ಆಗಬೇಕು. ಯಾರಿಗೆ ಬಲ ಇದೆಯೋ ಅವರೇ ಇವನ್ನ ಸಾಯಿಸೋದು. ನಾನ್ ಚಿಕ್ಕವನಾದ್ರೆ ಏನಾಯ್ತು, ನನ್ನಲ್ಲಿ ಬಲ ಹೆಚ್ಚಿದೆ. ಅಯ್ಯೋ ಮಹಾರಾಜ, ಮೊದ್ಲು ಇಬ್ರಲ್ಲಿ ಯಾರಾದ್ರೂ ಹೋಗಿ ಸಾಯಿಸಿ ಅವನನ್ನ. ಆಮೇಲೆ ಕಿತ್ತಾಡಿ ಅಧಿಪತಿ ಯಾರು ಅಂತ ಇಲ್ಲಿ 3 ಲೋಕದ ಅಧಿಪತಿ ಜೀವಂತವಾಗಿದ್ದಾನೆ. ಏನು ಮಾಡದೆ ಮಾತಲ್ಲೇ ಕಾಲ ಕಳೆಯೋದ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಏನಾಯ್ತು? ನಿಮ್ಗೆ ನಿರ್ಧಾರ ಮಾಡೋಕೆ ಏನಾದ್ರೂ ಕಷ್ಟ ಆಗ್ತಿದ್ಯಾ? ನೀನು ನಮ್ಮ ಎದುರಿಗೆ ಇರುವಾಗ ಕಷ್ಟ ಯಾಕಾಗತ್ತೆ? ಈಗ ನೀನೇ ತೀರ್ಮಾನ ಮಾಡು. ಯಾರಾಗಬೇಕು ಈ ಜಗತ್ತಿಗೆ ಅಧಿಪತಿ? ಯಾರು ಕೊಲ್ಬೇಕು ನಿನ್ನ? ನಾನು ಅಲ್ಲ, ನಾನು ಹೇಗ್ ನಿರ್ಣಯ ಮಾಡಕ್ಕಾಗತ್ತೆ? ನೀನ್ ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಟಿ. ಹೀಗೆ ನನ್ನ ಮೃತ್ಯು ನಿರ್ಣಯನ ನಾನೇ ಸ್ವತಃ ಹೇಗ್ ಮಾಡೋದು? ಅದನ್ನೇ ನೀನು ಮಾಡ್ಬೇಕಾಗಿರೋದು. ಬೇಗ ತೀರ್ಮಾನ ಮಾಡು. ಬಲದಿಂದ ನಿಮ್ಮ ಯೋಗ್ಯತೆ ಸಿದ್ಧ ಮಾಡಕ್ಕಾಗಲ್ಲ, ಯಾಕಂದ್ರೆ ನೀವಿಬ್ರು ಮಹಾಬಲಶಾಲಿನಿ. ಆದ್ರೆ ಒಂದು ಮಾರ್ಗ ಇದೆ, ನನ್ನ ಹತ್ರ ನಿಮ್ಮ ಶ್ರೇಷ್ಠತೆ ನಿರೂಪಿಸೋಕೆ. ಒಮ್ಮೆ ಸ್ವೀಕಾರ ಇದ್ರೆ ಹೇಳಿ ರಾಕ್ಷಸ ರಾಜ. ಬೇಗ ಹೇಳು, ನಿನ್ನ ಹತ್ರ ಯಾವ ಉಪಾಯ ಇದೆ? ಈ ಜಗತ್ತಿನ ಅಧಿಪತಿ ಆಗೋದಕ್ಕಾಗಿ ಕಾಯ್ತಾ ಇದ್ದೀನಿ ನಾನು. ಮತ್ತೆ ನಾನು ನಿನ್ನ ಕೊಲ್ಲೋದಕ್ಕೆ. ಬಾಲಕ, ಕೆಲ್ಸ ಹೇಳು. ನಾವು ಸಿದ್ಧವಾಗಿದ್ದೀವಿ. ಆಗ್ಲಿ. ನನಗನಿಸ್ತಿದೆ 2 ಬೆಕ್ಕಿನ ಜಗಳದಲ್ಲಿ ಅಲ್ಲ ಇಬ್ರು ಮಹಾರಾಜರ ಜಗಳದಲ್ಲಿ ಬೆಣ್ಣೆನ ಈ ಕೃಷ್ಣ ತಿನ್ಬಿಡ್ತಾನೆ. ಹಾ,
ಗುರುದೇವ, ನಿಮ್ಮ ಮಾರ್ಗದರ್ಶನ ಮತ್ತೆ ಈಗಿರೋ ಅಪಾಯ ದೂರ ಆಯ್ತು. ಆದ್ರೆ ಮುಂದಿರೋ ಅಪಾಯ ದೂರ ಆಗಿಲ್ಲ. ಯಾಕಂದ್ರೆ ಇನ್ನು ಹಿರಣ್ಯಕಶಿಪು ಜೀವಂತವಾಗಿದ್ದಾರೆ. ಅಲ್ಲದೆ ಅವರ ಅಂತ್ಯ ಮಾಡಿ ಎಲ್ಲರ ರಕ್ಷಣೆ ಮಾಡೋದಕ್ಕೆ ನಾನು ನನ್ನ ವರಹ ಮತ್ತೆ ನರಸಿಂಹ ಅವತಾರ ಧಾರಣೆ ಮಾಡಲೇಬೇಕು ಗುರುದೇವ. ಆದ್ರೆ ಮುಂದಿರೋ ಕಾರ್ಯಕ್ಕೆ ನೀವೇ ವೃಂದಾವನವಾಸಿಗಳನ್ನ ಸಿದ್ಧ ಮಾಡಬೇಕು ಗುರುದೇವ. ಪ್ರಭು, ನೀವು ವೃಂದಾವನವಾಸಿಗಳ ಹೃದಯದಿಂದ ಭಯವನ್ನು ದೂರ ಮಾಡಿದಿರಿ. ಇನ್ನು ಸ್ವತಃ ಭಕ್ತಿ ಅವರಲ್ಲಿ ತುಂಬುತ್ತದೆ. ಆಜ್ಞೆ ನೀಡಿ ಗುರುದೇವ. ಕೃಷ್ಣ ಎಲ್ಲೋದ? ಗುರುದೇವ, ನೀವು? ಕೃಷ್ಣ ಎಲ್ಲಿ ಹೋದ? ಈಗಷ್ಟೇ ಇಲ್ಲೇ ಇದ್ದ. ನಂದರಾಣಿ ಕೃಷ್ಣ ನಮ್ಮೆಲ್ಲರ ಸಂಕಟ ದೂರ ಮಾಡಲು ಹೋಗಿದ್ದಾನೆ. ಆದರೆ ಅವನು ಈ ಕಾರ್ಯವನ್ನು ನಮ್ಮೆಲ್ಲರ ಸಹಾಯವಿಲ್ಲದೆ ಮಾಡಲಾರ. ಇದೆಲ್ಲ ಅದ್ಭುತ ಗುರುದೇವ. ಆದ್ರೆ ಮೊದಲನೇ ಸಲ ನನಗವನ ಬಗ್ಗೆ ಭಯ ಅಲ್ಲ, ಬದಲಿಗೆ ಅವನ ಮೇಲೆ ವಿಶ್ವಾಸ ಮೂಡ್ತಿದೆ. ಹೇಳಿ ಗುರುದೇವ, ಈ ಸಂಕಟನ ದೂರ ಮಾಡೋಕೆ ನಾವೆಲ್ಲ ಕಂದನಿಗೆ ಹೇಗ್ ಸಹಾಯ ಮಾಡಬಹುದು? ನೀವೆಲ್ಲ ನನ್ನ ಜೊತೆ ನಡೆಯಿರಿ. ಹಾ ಗುರುದೇವ, ಬನ್ನಿ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ನಾನು ನಿಮ್ಮಿಬ್ರಿಗೂ ಬಹಳ ಸರಳ ಉಪಾಯ ಹುಡುಕಿದ್ದೀನಿ. ನಿಮ್ಮ ಶ್ರೇಷ್ಠತೆಯನ್ನ ಸಿದ್ಧ ಮಾಡಿ ತೋರ್ಸೋಕೆ. ನಿಮ್ಮಿಬ್ರಿಗೂ ಈ ಮಡಿಕೆ ಕಾಣಿಸ್ತಿದ್ಯಾ? ಇದರಲ್ಲಿ ಮೊಸರು ಇದೆ. ಮತ್ತೆ ಈ ಮೊಸರಿನ ಮಡಿಕೆನ ಯಾರು ಮತ್ತಿಸಿ ಎಲ್ಲಕ್ಕಿಂತ ಹೆಚ್ಚು ಬೆಣ್ಣೆ ತೆಗಿತಾರೋ ಮತ್ತೆ ನನ್ಗೆ ತಿನ್ನಿಸ್ತಾರೋ ಅವರಾಗ್ತಾರೆ ಈ ಪ್ರತಿಸ್ಪರ್ಧೆಯ ವಿಜೇತ. ಮತ್ತೆ ಅವರಿಗೆ ಸಿಗುತ್ತೆ ನನ್ನ ಅಂತ್ಯ ಮಾಡೋ ಅವಕಾಶ. ಅವರೇ ಆಗ್ತಾರೆ 3 ಲೋಕಕ್ಕೂ ಅಧಿಪತಿ ಮತ್ತೆ ಅಮರ. ಅವರೇ ಆಗ್ತಾರೆ ಸರ್ವಶ್ರೇಷ್ಠ. ಇದೆಂತ ಕಾರ್ಯ? ರಾಕ್ಷಸರ ರಾಜ ಹಿರಣ್ಯಕಶಿಪು, ನಾವು ಗೊಲ್ಲರು. ಮತ್ತೆ ನಮ್ಮ ಊರಲ್ಲಿ ಇದೇ ಕಾರ್ಯ ಆಗುತ್ತೆ. ಹಸು ಮೇಯಿಸೋದು, ಬೆಣ್ಣೆ ತಿನ್ನೋದು, ಬೆಣ್ಣೆ ತೆಗೆಯೋದು, ಉಯ್ಯಾಲೆ ಅಲ್ಲಾಡೋದು, ಮತ್ತೆ ಕೊಳಲ್ ನುಡ್ಸೋದು. ಆದ್ರೆ ನಮ್ಗೆಲ್ಲ ಈ ಕಾರ್ಯ ವ್ಯರ್ಥ. ಒಂದ್ಸಾರಿ ಮತ್ತೆ ಯೋಚಿಸು ಹಿರಣ್ಯಾಕ್ಷ. ಯಾವ ಬೆಣ್ಣೆನ ನೀನು ವ್ಯರ್ಥ ಅಂತಿದ್ಯೋ ಅದೇ ನಿನ್ನ 3 ಲೋಕಕ್ಕೂ ಅಧಿಪತಿ ಮಾಡುತ್ತೆ. ನಿನ್ನ ಅಂತ್ಯ ಮಾಡೋದಕ್ಕೆ ನಾವೇನು ಮಾಡೋದಕ್ಕೂ ಸಿದ್ಧಾನೆ. ಮತ್ತೆ ತಡ ಯಾಕೆ ರಾಕ್ಷಸರ ರಾಜ? ಶುರು ಮಾಡಿ ನಿಮ್ಮ ಕಾರ್ಯನ. ಗುರುದೇವ, ಹೇಳಿ ನಾವು ಕಂದನಿಗೆ ಹೇಗೆ ಸಹಾಯ ಮಾಡಬಹುದು ಅಂತ. ನಂದರಾಣಿ, ಹೋಳಿಕಾಳ ಅಂತ್ಯ ಆಗಿದೆ. ಆದರೆ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರ ಸಂಕಟ ಇನ್ನೂ ದೂರವಾಗಿಲ್ಲ. ಯಾವ ಪ್ರಕಾರ ಭಗವಂತ ವಿಷ್ಣುವಿನ ಕೃಪೆಯಿಂದ ಹೋಳಿಕಾಳ ಅಂತ್ಯವಾಯಿತೋ ಅದೇ ರೀತಿ ಭಗವಂತ ವರಾಹನ ಆಶೀರ್ವಾದದಿಂದ ಹಿರಣ್ಯಾಕ್ಷನ ಅಂತ್ಯವೂ ನಿಶ್ಚಿತವಾಗಿದೆ. ಆದರೆ ಅದಕ್ಕಾಗಿ ಸರ್ವಪ್ರಥಮ ನಾವು ವೃಂದಾವನದಲ್ಲಿ ಭಗವಂತ ವರಾಹನ ಸ್ಥಾಪನೆ ಮಾಡಬೇಕು. ಸರಿ ಗುರುದೇವ, ಬನ್ನಿ. ದೊಡ್ಡದನ್ಸ್ಬೇಕಂದ್ರೆ ಅದರ ಪರಿಣಾಮ ದೊಡ್ಡದಾಗಿರ್ಬೇಕು. ಒಂದ್ ಕಡೆ ನೀವಿಬ್ರು ನನ್ನ ಅಂತ್ಯ ಮಾಡ್ಬೋದು, ಮತ್ತೆ ಇನ್ನೊಂದ್ ಕಡೆ 3 ಲೋಕಕ್ಕೂ ಅಧಿಪತಿನೂ ಆಗ್ಬೋದು. ಆದ್ರಿಂದ ಇನ್ನೂ ಜೋರಾಗಿ ಕಡೀರಿ ಮೊಸರನ್ನ. ಇನ್ನೂ ಬೇಗ ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಕ್ಷ.
ಇವರಿಬ್ರು ಈ ಕೃಷ್ಣನ್ ಕತೆನ ಬೆಣ್ಣೆ ಮಾಡಿ ಅಂದ್ರೆ ತಾವೇ ಕೂತು ಬೆಣ್ಣೆ ತೆಗೆಯೋ ಕೆಲಸ ಮಾಡ್ತಿದ್ದಾರೆ. ನಾರಾಯಣ ನಾರಾಯಣ, ತನ್ನ ಭಕ್ತರ ಉದ್ಧಾರಕ್ಕಾಗಿ ಕೇವಲ ಪರಮಾವತಾರಿ ಶ್ರೀಕೃಷ್ಣನೇ ಹೀಗೆ ಮಾಡಬಲ್ಲ ಪ್ರಭು. ಬ್ರಹ್ಮಪುತ್ರರ ಶಾಪದ ಕಾರಣ ಯಾವ ಜಯ ವಿಜಯ ನಿಮ್ಮ ಸೇವೆಯಿಂದ ವಂಚಿತರಾದರೋ ಅವರಿಗೂ ನೀವು ನಿಮ್ಮ ಸೇವೆಯ ಅವಕಾಶ ನೀಡಿದಿರಿ ಪ್ರಭು. ನಾರಾಯಣ ನಾರಾಯಣ. ನಿಲ್ಲಿ ನಿಲ್ಲಿ ನಿಲ್ಲಿ, ಬಹಳ ಸಮಯ ಆಗಿದೆ. ಮೊಸರನ್ನ ಕಡಿತಾ ಈಗ ಸ್ವಲ್ಪ ತೋರಿಸಿ ನೋಡೋಣ, ಯಾರು ಎಷ್ಟು ಬೆಣ್ಣೆ ತೆಗ್ದಿದ್ದೀರಿ. ನೀನೇ ಯಾಕೆ ಬಂದು ನೋಡಬಾರ್ದು? ಆಗ್ಲಿ. ಅಷ್ಟು ಹೊತ್ತಿಂದ ಕಡಿತಾನೆ ಇದ್ರಿ, ಆದ್ರೆ ಇಲ್ಲಿ ತನಕ ಬೆಣ್ಣೆ ಅಂತೂ ಬರ್ಲೇ ಇಲ್ಲ. ಅದ್ ಹೇಗಾಗ್ಬಿಡುತ್ತೆ? ಸ್ವತಃ ನೀವೇ ನೋಡಿ. ಇದೆಲ್ಲ ನಿಮ್ಮ ಕೋಪದ ಕಾರಣಕ್ಕೆ ಆಗಿದ್ದು. ನೀವಿಬ್ರು ಕೋಪದಲ್ಲಿ ಎಷ್ಟು ಜೋರಾಗಿ ಕಡಿತಿದ್ದೀರಿ ಅಂದ್ರೆ ಬೆಣ್ಣೆ ಹೊರಗಡೆ ಬರೋ ಬದಲಿಗೆ ಅದು ಮಜ್ಜಿಗೆ ಒಳಗೆ ಕರ್ಕೋಯ್ತು. ನಿಮ್ಮಿಬ್ರಿಗೂ ಬೆಣ್ಣೆ ತೆಗಿಯಕ್ಕಾಗ್ದಿದ್ರೆ ಮತ್ತೆ ಹೇಗಂತೆ ಮಾಡ್ತೀರಿ ನನ್ನನ್ನ? ನಾವು ಮೊದಲೇ ಹೇಳಿದ್ವಿ, ಈ ಕೆಲಸ ನಾವು ಮಾಡೋದಲ್ಲ. ಆಗ್ಲಿ ಬಿಡಿ, ನಾನು ಹೊರಟಿ. ಕೃಷ್ಣ, ಈಗ ಹೇಗ್ ನಿರ್ಧಾರ ಮಾಡ್ತೀಯ? ನಮ್ಮಿಬ್ರಲ್ಲಿ ಯಾರು ಶ್ರೇಷ್ಠ ಅಂತ? ಹೌದು ಕೃಷ್ಣ, ನೀನ್ ಹೀಗೆ ಹೋಗೋಕ್ಕಾಗಲ್ಲ. ಒಂದು, ನೀನ್ ನಮ್ ಜೊತೆಗೆ ಯುದ್ಧ ಮಾಡಬೇಕು, ಅಥವಾ ನಮ್ಗೆ ಕೆಲಸ ಹೇಳಬೇಕು. ಇಲ್ದಿದ್ರೆ ನಾನಿಲ್ಲೇ ನಿನ್ನ ಅಂತ್ಯ ಮಾಡ್ಬಿಡ್ತೀನಿ. ಇರಿ, ಒಮ್ಮೆ ನೀವಿಬ್ರು ನಿಮ್ಮ ಶ್ರೇಷ್ಠತೆ ನಿರೂಪಿಸೋಕಾಗ್ದಿದ್ರೆ ಏನೂ ತೊಂದ್ರೆ ಇಲ್ಲ. ನಾನು ನಿಮ್ಗೆ ನಿಮ್ಮ ಶ್ರೇಷ್ಠತೆ ನಿರೂಪಿಸೋಕೆ ಇನ್ನೊಂದು ಅವಕಾಶ ಕೊಡ್ತೀನಿ. ಒಮ್ಮೆ ಬೆಣ್ಣೆ ಸಿಗದೆ ಇದ್ರೆ ನಾನು ಮೃಷ್ಟಾನ್ನ ಭೋಜನದಲ್ಲೇ ತೃಪ್ತಿ ಪಡ್ಕೋತೀನಿ. ಯಾಕಂದ್ರೆ ಬೆಣ್ಣೆಯ ಒಂದು ಕಣ ನನ್ನ ಮೃಷ್ಟಾನ್ನ ಭೋಜನಕ್ಕೆ ಸಮಾನ. ಈಗ ನೀವಿಬ್ರು 56 ಬಗೆಯ ಭೋಜನ ತಯಾರಿಸಿ ನಿಮ್ಮ ಶ್ರೇಷ್ಠತೆ ಸಿದ್ಧ ಮಾಡಬಹುದು. 56 ನೈವೇದ್ಯ, 56 ಪ್ರಕಾರದ ಪದಾರ್ಥದಿಂದ ಮಾಡಿರೋ ನೈವೇದ್ಯನ ಮೃಷ್ಟಾನ್ನ ನೈವೇದ್ಯ ಅಂತಾರೆ. ಮತ್ತೆ ಬೆಣ್ಣೆ ಒಂದು ಕಣ ನನ್ನ ಮೃಷ್ಟಾನ್ನಕ್ಕೆ ಸಮಾನವಾಗಿದೆ. ಒಂದು ಬೆಣ್ಣೆ ತೆಗೀರಿ, ಇಲ್ಲ ಮೃಷ್ಟಾನ್ನ ಭೋಜನ ಮಾಡಿ. ಈಗ ನಿರ್ಣಯ ನಿಮ್ಮಿಬ್ರಿಗೂ ಬಿಡ್ತೀನಿ. ನಾರಾಯಣ ನಾರಾಯಣ. ಪ್ರಭು, ಇದಂತೂ ಜಗತ್ತಿಗೆ ತಿಳಿದಿದೆ. 56 ಪದಾರ್ಥಗಳಿಂದ ಮಾಡಿದ ನೈವೇದ್ಯಕ್ಕೆ ಮೃಷ್ಟಾನ್ನವೆನ್ನುತ್ತಾರೆ. ಆದರೆ ಪ್ರಭು, ನನಗೆ ಈ ವಿಷಯ ತಿಳಿಯುತ್ತಿಲ್ಲ. ಕೃಷ್ಣನಿಗೂ ಈ ಮೃಷ್ಟಾನ್ನ ಇಷ್ಟೊಂದು ಪ್ರಿಯವೇಕೆ ಪ್ರಭು? ದೇವರ್ಷಿ, ಏಕೆಂದರೆ ಈ ಮೃಷ್ಟಾನ್ನದಲ್ಲಿ ಮಾತೆಯೊಬ್ಬಳ ಮಮತೆ ಅಡಗಿದೆ. ಮಾತೆ ಯಶೋದೆ ಕೃಷ್ಣನಿಗೆ 8 ಪ್ರಹರದ ಭೋಜನ ನೀಡುತ್ತಾಳೆ. ಅಂದರೆ ಪ್ರಭು ದಿನದಲ್ಲಿ 8 ಬಾರಿ ಭೋಜನ ಮಾಡುತ್ತಾನೆ. ಆದರೆ ಅಂದು ಇಂದ್ರನ ಪ್ರಕೋಪದಿಂದ ವೃಜವಾಸಿಗಳನ್ನು ಕಾಪಾಡಲು ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದಾಗ ಆಗ ಕೃಷ್ಣನು 7 ದಿನಗಳವರೆಗೆ ಅನ್ನ ಅಥವಾ ಜಲವನ್ನು ಸ್ವೀಕರಿಸಲಿಲ್ಲ ಮತ್ತು ಎಲ್ಲ ವೃಜವಾಸಿಗಳ ರಕ್ಷಣೆ ಮಾಡಿದ. ಆಗ ದಿನದಲ್ಲಿ 8 ಬಾರಿ ತನ್ನ ಕಂದನಿಗೆ ಭೋಜನ ಮಾಡಿಸಲು ಮಾತೆ ಯಶೋದೆಗೆ ಬಹಳ ಕಷ್ಟವಾಗುತ್ತಿತ್ತು. ಹಾಗಾಗಿ ಕೃಷ್ಣನ ಮೇಲೆ ತಮ್ಮ ಅನನ್ಯ ಶ್ರದ್ಧೆಯನ್ನು ತೋರಿಸುತ್ತಾ ಎಲ್ಲ ವೃಜವಾಸಿಗಳೊಂದಿಗೆ 7 ದಿನ ಮತ್ತು ಅಷ್ಟಪ್ರಹರಾನುಸಾರ 56 ವಿಧದ ನೈವೇದ್ಯವನ್ನು ಕೃಷ್ಣನಿಗಿಟ್ಟಳು. ಕೃಷ್ಣನಿಗೆ ಈ ಮೃಷ್ಟಾನ್ನಕ್ಕಿಂತ ಹೆಚ್ಚು ಪ್ರೇಮ ದೊರೆಯಿತು ಮತ್ತು ಆ ದಿನದಿಂದ ಕೃಷ್ಣನಿಗೆ ಈ 56 ನೈವೇದ್ಯ ಅಧಿಕ ಪ್ರಿಯವಾಯಿತು. ನಾವು ಪೂರ್ತಿ ಮಾಡ್ತೀವಿ ನಿನ್ನ ಅಂತಿಮ ಇಚ್ಛೆನ. ಆ ನಂತರ ನೀನು ನಿಷ್ಪಕ್ಷ ನಿರ್ಣಯ ಹೇಳಲೇಬೇಕು. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಆರಿಸ್ಬೇಕು. ಅವರು ಮಾಡ್ತಾರೆ ನಿನ್ನ ಅಂತ್ಯ. ಆದ್ರೆ ಈ ಸಲ ನಾವು ಕ್ರೋಧಗೊಳ್ಳೋದು ಇಲ್ಲ, ಕೋಪನೂ ಮಾಡ್ಕೊಳ್ಳೋದಿಲ್ಲ. ನಾವು ಮಾಡೋ 56 ನೈವೇದ್ಯನ ಸ್ವೀಕಾರ ಮಾಡಿ ನೀನು ಖಂಡಿತ ಪ್ರಸನ್ನ ಆಗ್ತೀಯ.
ಹೇ ಸರ್ವಶಕ್ತಿಶಾಲಿ ವರಾಹ ಭಗವಂತ, ಯುಗಗಳಿಗೂ ಮೊದಲು ಹಿರಣ್ಯಾಕ್ಷ ಈ ದರಿತ್ರಿಯನ್ನು ಪಾತಾಳ ಲೋಕದೊಳಕ್ಕೆ ಇಳಿಸಿದ್ದ. ಆಗ ನೀವೇ ವರಾಹ ಅವತಾರ ಧಾರಣೆ ಮಾಡಿ ಈ ಭೂಮಿಯನ್ನು ಪಾತಾಳ ಲೋಕದಿಂದ ಪಾರು ಮಾಡಿದ್ದಿರಿ. ಈಗ ಮತ್ತೆ ಪುನಃ ಹಿರಣ್ಯಾಕ್ಷ ಇಲ್ಲಿಗೆ ಬಂದಿದ್ದಾನೆ ಮತ್ತು ನಮ್ಮೆಲ್ಲರಿಗೂ ಸಂಕಟವಾಗಿದ್ದಾನೆ. ಹೇ ವರಾಹ ಭಗವಂತ, ಈಗ ನೀವೇ ಪುನಃ ನಮ್ಮೆಲ್ಲರ ರಕ್ಷಣೆ ಮಾಡಬೇಕು. ಹೇ ವರಾಹ ಭಗವಂತ, ನನ್ನ ಕಂದನ ರಕ್ಷಣೆ ಮಾಡಿ, ಹಾಗೆ ನಮ್ಮ ಇಡೀ ವೃಂದಾವನ ವಾಸಿಗಳ ರಕ್ಷಣೆ ಮಾಡಿ. ಎಲ್ಲಿವರೆಗೂ ಹಿರಣ್ಯಾಕ್ಷನ ಅಂತ್ಯ ಆಗೋದಲ್ವೋ ನಾವೆಲ್ಲ ನಿಮ್ಗೆ ಶರಣಾಗಿದ್ದೀವಿ ಪ್ರಭು, ನಿಮ್ಗೆ ಶರಣಾಗಿದ್ದೀವಿ.